ವುಮೆನ್ಸ್ 2 ಕಪ್ ಹೊಡ್ಬಿಟ್ರು, ನೀವು ಬಾಯಿಗೆ ಲಾಲಿಪಾಪ್ ಇಟ್ಕೊಂಡು ಅನ್ಕೊಳ್ಳಿ. ಲೇ ನಮ್ ಟೀಮ್ ಇಲ್ಲ, ನಂಗೆ ಯಾಕೋ ಹೇಳ್ತೀಯಾ? ಅದೇ ಮಿಸ್ಸಿಂಗ್ ಲೇ, ನಿಮ್ ಟೀಮ್ ಇರ್ಬೇಕಾಗಿ ಚೆನ್ನಾಗಿರೋದು ಅಲ್ವಾ, ನಿಮ್ ತಿಗಾ ಉರ್ಸಕ್ಕೆ. ಆದ್ರೂ ಏನ್ ಮ್ಯಾಚ್ ಲೇ, ನಿಮ್ ಹುಡುಗರು ಮಾತ್ರ ಬೀಜ ಬೈಕ್ ಬರ್ಸ್ತಾರೆ ಅನ್ಕೊಂಡೆ, ನೋಡ್ರೆ ಹುಡುಗಿರು ಬೀಜ ಬೈಕ್ ಬರ್ಸ್ ಕೇಳ್ಬಿಟ್ರು. ಹಂಗೆ ನಾವೆಲ್ಲ ರಿಚಾ ಘೋಷ್ ಸ್ಮೃತಿ 1 by 1 ಹೋದಾಗ ನಿಮ್ದು ಹೊಗೆ ಅನ್ಕೊಂಡೆ. ಆದ್ರೂ ಹೆಂಗೆ ನಮ್ ರಾಧಾ ಯಾದವ್ ಫಿನಿಶ್ ಮಾಡಿದ್ದು, ರಾಧಾ ಯಾದವ್ ಕ್ಯಾಚ್ ಹಿಡ್ಬಿಟ್ಟಿದ್ರೆ ನಿಮ್ದು ಹೊಗೆ ಅನ್ಕೋ. ಅಯ್ಯೋ ಅದೇನ್ ಕೇಳ್ತೀಯ, ಬಾಲ್ ಮೇಲೆ ಹೋದಾಗ ಬೀಜನು ಮೇಲೆ ಹೋಗ್ಬಿಡ್ತು. ಸದ್ಯ ತೂತ್ ಬಿಟ್ಟಿದ ತಕ್ಷಣ ವಾಪಸ್ ಹೊಂಟೋಯ್ತು. ಆಮೇಲೆ ಹೆಂಗೆ ಕೊಟ್ಟಿದ್ದು 4 by 4 ನಾಲ್ಕು ಬಾಲ್ ಕಳ್ಕೊಂಡು ಗೆದ್ದಿದ್ ನೀವು. ರಾಧಾ ಯಾದವ್ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಆಯ್ತು, ಅದನ್ನ ಅಂಪೈರ್ ಚೆಕ್ ಮಾಡಿಲ್ಲ. ನೀವು ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿರೋದು, ಲೌಡಾ ಫಿಕ್ಸಿಂಗ್ ಮಾಡ್ಕೊಂಡ್ ಗೆದ್ದಿದೀವಿ. ನಿನ್ನ ಅಕ್ಕ ಹೋಗಿ ರೀಕ್ಯಾಪ್ ನೋಡು. ಲಿಸಲ್ ಇದು ಗ್ಲೌಸ್ ಸ್ಟಿಚ್ ಆಗ ಲೈಟ್ ಬಂದಿದ್ದು, ಆದ್ರೆ ಬೀಜ ಬಾಯ್ಕ್ ಬಂತ. CCL ಗೆದ್ದಾಯ್ತು, WPL ಗೆದ್ದಾಯ್ತು, ಇನ್ 2026 IPL ಗೆದ್ಬಿಟ್ಟು ನಿಮ್ ಬಾಯ್ಗ್ ಲಾಲಿಪಾಪ್ ಇಟ್ಬಿಟ್ಟು ಅನ್ಸ್ಬಿಡದೆ. ನೋಡನ್ ತಾ ಶಿಷ್ಯ, ಇನ್ನೂ ಬೇಜಾನ್ ಟೈಮ್ ಐತೆ. ನೋಡ್ತಾ ಇರ್ರಿ, ನಾವ್ ಗೆದ್ಕೊಂಡು ಹೋಯ್ತಾ ಇರ್ತೀವಿ, ಬಾಯ್ ಬಿಡ್ಕೊಂಡು ನೋಡ್ತಾ ಇರ್ರಿ ಅಷ್ಟೇ.